ವೀಕ್ಷಕರೇ, ಸ್ಯಾಂಡಲ್ವುಡ್ನ ನಟ ಡಾಲಿ ಧನಂಜಯ್ ಅವರ ಮದುವೆ ನಿನ್ನೆ ತುಂಬಾನೇ ಅದ್ದೂರಿಯಾಗಿ ನಡೆದಿದ್ದು, ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ನ ಗಣ್ಯಾತಿ ಗಣ್ಯರೇ ಬಂದಿದ್ರು. ಆದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ನಟ ಡಾಲಿ ಧನಂಜಯ್ ಅವರ ಮದುವೆಗೆ ಯಾವೆಲ್ಲ ನಟರು ಬಂದಿಲ್ಲ ಮತ್ತು ಇದಕ್ಕೆ ಕಾರಣ ಏನು ಅನ್ನುವ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಬೇರೆ ಭಾಷೆಗಳಿಗಿಂತ ಕನ್ನಡ ಭಾಷೆಯ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಸ್ಯಾಂಡಲ್ವುಡ್ ನಟರಲ್ಲಿ ನಿಮ್ಮ ನೆಚ್ಚಿನ ನಟ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲಿಗೆ ನಟ ಡಾಲಿ ಅವರ ಮದುವೆಗೆ ಯಾವ ನಟ ಬಂದಿಲ್ಲ ಅಂತ ನೋಡೋದಾದ್ರೆ, ಸ್ವತಃ ಡಾಲಿ ಧನಂಜಯ್ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಮದುವೆ ಆಮಂತ್ರಣ ಪತ್ರವನ್ನ ಕೊಟ್ಟಿದ್ದಾರೆ. ಆದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ಜಾರ್ಜಿಯಾ ದೇಶಕ್ಕೆ ಹೋಗಿದ್ದು, ರಾಧಿಕಾ ಪಂಡಿತ್ ಮತ್ತು ಯಶ್ ಅವರು ಇಬ್ರು ಕೂಡ ಧನಂಜಯ್ ಅವರ ಮದುವೆಗೆ ಬರೋದಿಕ್ಕೆ ಆಗಿಲ್ಲ. ಎರಡನೇದಾಗಿ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ಡಾಲಿ ಅವರ ಮದುವೆಗೆ ಬರೋದಿಕ್ಕೆ ಆಗಿಲ್ಲ. ಸೆಲೆಬ್ರಿಟಿ ಲೀಗ್ ನಲ್ಲಿ ಬ್ಯುಸಿಯಾಗಿರುವ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಡಾಲಿ ಅವರ ಮದುವೆಗೆ ಬರೋದಿಕ್ಕೆ ಆಗಿಲ್ಲ. ಮೂರನೇದಾಗಿ ನಟ ರಕ್ಷಿತ್ ಶೆಟ್ಟಿ. ವೀಕ್ಷಕರೇ, ನಟ ಡಾಲಿ ಧನಂಜಯ್ ಮತ್ತು ರಕ್ಷಿತ್ ಶೆಟ್ಟಿ ಅವರಿಗೆ ಅಷ್ಟೊಂದು ಪರಿಚಯವಿಲ್ಲದ ಕಾರಣ ಮದುವೆ ಆಮಂತ್ರಣ ಪತ್ರವನ್ನ ರಕ್ಷಿತ್ ಶೆಟ್ಟಿ ಅವರಿಗೆ ಡಾಲಿ ಧನಂಜಯ್ ಅವರು ಕೊಟ್ಟಿಲ್ಲ. ಈ ಕಾರಣದಿಂದ ರಕ್ಷಿತ್ ಅವರು ಈ ಒಂದು ಮದುವೆಗೆ ಆಗಮಿಸಿಲ್ಲ. ನಾಲ್ಕನೇದಾಗಿ ನಟ ಕಿಚ್ಚ ಸುದೀಪ್ ಅವರು ಕೂಡ ಡಾಲಿ ಧನಂಜಯ್ ಅವರ ಮದುವೆಗೆ ಆಗಮಿಸಿಲ್ಲ. ಕಿಚ್ಚ ಸುದೀಪ್ ಅವರಿಗೆ ಮದುವೆ ಆಮಂತ್ರಣ ಪತ್ರವನ್ನ ಡಾಲಿ ಅವರು ಕೊಟ್ಟಿದ್ರು ಸಹ ಕೆಸಿಸಿ ಕ್ರಿಕೆಟ್ ನಲ್ಲಿ ಬ್ಯುಸಿಯಾಗಿರುವ ನಟ ಕಿಚ್ಚ ಸುದೀಪ್ ಡಾಲಿ ಅವರ ಮದುವೆಗೆ ಹೋಗೋದಿಕ್ಕೆ ಆಗಿಲ್ಲ. ಐದನೇದಾಗಿ ನಟ ವಿಜಯ್ ರಾಘವೇಂದ್ರ. ವೀಕ್ಷಕರೇ, ನಟ ವಿಜಯ್ ರಾಘವೇಂದ್ರ ಅವರಿಗೆ ಡಾಲಿ ಧನಂಜಯ್ ಮದುವೆ ಆಮಂತ್ರಣ ಪತ್ರವನ್ನ ಕೊಟ್ಟಿಲ್ಲ. ಈ ಕಾರಣದಿಂದ ವಿಜಯ್ ರಾಘವೇಂದ್ರ ಈ ಒಂದು ಮದುವೆಗೆ ಹೋಗಿಲ್ಲ. ಆರನೇದಾಗಿ ರಾಘವೇಂದ್ರ ರಾಜ್ಕುಮಾರ್. ಖುದ್ದಾಗಿ ರಾಗಣ್ಣ ಮನೆಗೆ ತೆರಳಿ ಮದುವೆ ಆಮಂತ್ರಣ ಪತ್ರವನ್ನ ಡಾಲಿ ಧನಂಜಯ್ ಅವರು ಕೊಟ್ಟಿದ್ರು. ಆದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಕೆಲ ಆರೋಗ್ಯ ಸಮಸ್ಯೆಯಿಂದಾಗಿ ಈ ಒಂದು ಮದುವೆಗೆ ಬರೋದಿಕ್ಕೆ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಏಳನೇದಾಗಿ ನಟಿ ಸುಮಲತಾ ಅಂಬರೀಶ್. ಸುಮಲತಾ ಅಂಬರೀಶ್ ಅವರಿಗೂ ಕೂಡ ಡಾಲಿ ಧನಂಜಯ್ ಮನೆಗೆ ತೆರಳಿ ಮದುವೆ ಇನ್ವಿಟೇಷನ್ ಅನ್ನ ಕೊಟ್ಟಿದ್ರು. ಆದ್ರೆ ಈಗ ಮಂಡ್ಯದಲ್ಲಿರುವ ನಟಿ ಸುಮಲತಾ ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಎಂಟನೇದಾಗಿ ನಟ ರಿಷಬ್ ಶೆಟ್ಟಿ. ವೀಕ್ಷಕರೇ, ನಟ ರಿಷಬ್ ಶೆಟ್ಟಿ ಅವರಿಗೂ ಕೂಡ ಡಾಲಿ ಧನಂಜಯ್ ಮದುವೆ ಆಮಂತ್ರಣ ಪತ್ರವನ್ನ ಕೊಟ್ಟಿದ್ರು. ಆದ್ರೆ ವ್ಯಾಲೆಂಟೈನ್ಸ್ ಡೇಯ ಪ್ರಯುಕ್ತ ರಿಷಬ್ ಶೆಟ್ಟಿ ಮತ್ತು ಕುಟುಂಬ ವಿದೇಶಕ್ಕೆ ಹೋಗಿರುವ ಕಾರಣ ಈ ಒಂದು ಮದುವೆಗೆ ಬರೋದಿಕ್ಕೆ ಆಗಿಲ್ಲ. ಒಂಬತ್ತನೇದಾಗಿ ನಟ ಮತ್ತು ನಿರ್ದೇಶಕ ದಿನಕರ್ ತೂಗುದೀಪ. ವೀಕ್ಷಕರೇ, ನಟ ಡಾಲಿ ಧನಂಜಯ್ ಮದುವೆ ಆಮಂತ್ರಣ ಪತ್ರವನ್ನ ದಿನಕರ್ ತೂಗುದೀಪ ಅವರ ಮನೆಗೆ ತೆರಳಿ ಕೊಟ್ಟಿದ್ರು. ಆದ್ರೆ ದರ್ಶನ್ ಅವರಿಗೆ ಡಾಲಿ ಧನಂಜಯ್ ಮದುವೆ ಆಮಂತ್ರಣ ಪತ್ರವನ್ನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ದಿನಕರ್ ತೂಗುದೀಪ ಕೂಡ ಈ ಒಂದು ಮದುವೆಗೆ ಹೋಗಿಲ್ಲ ಅಂತ ಹೇಳಲಾಗ್ತಿದೆ. ಹತ್ತನೇದಾಗಿ ನಟ ರಾಜ್ ಬಿ ಶೆಟ್ಟಿ. ನಟ ರಾಜ್ ಬಿ ಶೆಟ್ಟಿ ಅವರಿಗೂ ಕೂಡ ಡಾಲಿ ಧನಂಜಯ್ ಮದುವೆ ಆಮಂತ್ರಣ ಪತ್ರವನ್ನ ಕೊಟ್ಟಿಲ್ಲ. ಈ ಕಾರಣದಿಂದ ರಾಜ್ ಬಿ ಶೆಟ್ಟಿ ಈ ಒಂದು ಮದುವೆಗೆ ಬಂದಿಲ್ಲ. 11ನೇದಾಗಿ ನಟಿ ರಚಿತಾ ರಾಮ್ಗೆ ಡಾಲಿ ಧನಂಜಯ್ ಮದುವೆ ಆಮಂತ್ರಣ ಪತ್ರವನ್ನ ಕೊಟ್ಟಿದ್ರು. ಆದ್ರೆ ನಟಿ ರಚಿತಾ ರಾಮ್ ಮತ್ತೊಬ್ಬ ಸಂಬಂಧಿಕರ ಮದುವೆ ಇದ್ದ ಕಾರಣ ಈ ಒಂದು ಮದುವೆಗೆ ಭೇಟಿ ನೀಡೋದಕ್ಕೆ ಆಗಿಲ್ಲ. 12ನೇದಾಗಿ ನಟಿ ರಶ್ಮಿಕಾ ಮಂದಣ್ಣ ಇದ್ದಾರೆ. ವೀಕ್ಷಕರೇ, ಹೈದರಾಬಾದ್ಗೆ ತೆರಳಿ ರಶ್ಮಿಕಾ ಮಂದಣ್ಣ ಅವರಿಗೆ ಡಾಲಿ ಧನಂಜಯ್ ಮದುವೆ ಇನ್ವಿಟೇಷನ್ ಅನ್ನು ಕೊಟ್ಟಿದ್ರು ಕೂಡ ರಶ್ಮಿಕಾ ಮಂದಣ್ಣ ಡಾಲಿ ಅವರ ಮದುವೆಗೆ ಬಂದಿಲ್ಲ. 13ನೇದಾಗಿ ನಟಿ ಅಮೃತ ಅಯ್ಯಂಗಾರ್ ಇದ್ದಾರೆ. ವೀಕ್ಷಕರೇ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾನೇ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದ ಅಮೃತ ಅಯ್ಯಂಗಾರ್ ಅವರಿಗೂ ಕೂಡ ನಟ ಡಾಲಿ ಧನಂಜಯ್ ಮದುವೆ ಆಮಂತ್ರಣ ಪತ್ರವನ್ನ ಕೊಟ್ಟಿಲ್ಲ. ಈ ಕಾರಣದಿಂದಲೇ ಅಮೃತ ಅಯ್ಯಂಗಾರ್ ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬರೋದಿಕ್ಕೆ ಆಗಿಲ್ಲ. 14ನೇದಾಗಿ ನಟ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದ್ದಾರೆ. ನಟ ದರ್ಶನ್ಗೆ ಕೊನೆಯವರೆಗೂ ಮದುವೆ ಆಮಂತ್ರಣ ಪತ್ರವನ್ನ ಡಾಲಿ ಧನಂಜಯ್ ಕೊಟ್ಟಿಲ್ಲ. ಈ ಕಾರಣದಿಂದ ನಟ ದರ್ಶನ್ ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬಂದಿಲ್ಲ. 15ನೇದಾಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಇದ್ದಾರೆ. ನಟ ರವಿಚಂದ್ರನ್ ಕುಟುಂಬಕ್ಕೂ ಕೂಡ ಡಾಲಿ ಧನಂಜಯ್ ಮದುವೆ ಆಮಂತ್ರಣ ಪತ್ರವನ್ನ ಕೊಟ್ಟಿಲ್ಲ. ಹಾಗಾಗಿ ರವಿಚಂದ್ರನ್ ಅವರು ಕೂಡ ಈ ಒಂದು ಮದುವೆಗೆ ಬರೋದಿಕ್ಕೆ ಆಗಿಲ್ಲ. ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.